ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿನ ನಮ್ಮ ತಂದೆಯವ್ರ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಏನೇನೆಲ್ಲ ಸೊಪ್ಪನ್ನು ಕಿತ್ಕೊಂಡು ಬಂದ್ವಿ ಅಂತ ನೋಡೋಣ ಬನ್ನಿ. ನಮ್ಮ ತಾಯಿ ಜೊತೆ ನಾನು ನಮ್ಮ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಕೆಲವೊಂದು ಸೊಪ್ಪುಗಳನ್ನ ಕಿತ್ಕೊಂಡು ಬಂದಿದ್ದೀನಿ. ಏನೇನೆಲ್ಲ ಸೊಪ್ಪನ್ನು ಕಿತ್ಕೊಂಡು ಬಂದೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇನೆ ನಮ್ಮ ತಂದೆಯವ್ರ ತೋಟ. ಬರೀ ಅಡಿಕೆ ಗಿಡನೇ ಇರೋದು. ನೋಡಿ, ಇಲ್ಲಿ ಅನ್ಗನೆ ಸೊಪ್ಪು ಎಲ್ಲ ಇದೆ. ಇದು ಬೆಂಡೆಕಾಯಿ ಗಿಡ ಬೆಳೆದಿದ್ದಾರೆ. ಈ ಬೆಂಡೆಕಾಯಿ ಗಿಡದಲ್ಲಿ ಅಲ್ಲಲ್ಲಿ ಅನ್ಗನೆ ಸೊಪ್ಪು ಕೂಡ ಇದೆ. ನಮ್ಮ ತಾಯಿ ಜೊತೆ ಬಂದಿದ್ದೆ. ನನಗೂ ಕೂಡ ಕೀಳೋದಕ್ಕೆ ಗೊತ್ತಿಲ್ಲ, ಅವರು ಹೇಳ್ಕೊಟ್ಟಿದ್ದಾರೆ, ಅದೇ ಥರ ಕೀಳ್ತಾ ಇದ್ದೀನಿ. ನೋಡಿ, ಇದು ಅನ್ಗನೆ ಸೊಪ್ಪು. ಇದು ಎಲ್ಲ ಸೀಡೆ ಇದೆ. ನೋಡೋಣ, ಕಿತ್ಕೊತೀನಿ ಫಸ್ಟು. ನೋಡಿ, ಫುಲ್ಲು ಎಲ್ಲ ಬೆಂಡೆ ಗಿಡ ಇದೆ. ಬೆಂಡೆ ಗಿಡ ಬೆಳೆದಿದ್ದಾರೆ. ಇದರಲ್ಲಿ ಅಲ್ಲಲ್ಲಿ ಅನ್ಗನೆ ಸೊಪ್ಪು ಇಟ್ಟಿದೆ. ಮೊದಲೆಲ್ಲ ಹಳೆ ಕಾಲದಲ್ಲಿ ತುಂಬಾ ಈ ಥರ ಬರೀ ಅನ್ಗನೆ ಸೊಪ್ಪನ್ನೇ ತಿಂತಿದ್ರು ಅಂತ ನಮ್ಮ ತಾಯಿಯವರು ಹೇಳ್ತಿದ್ರು. ಈಗೆಲ್ಲ ಕಡಿಮೆನೇ ಅನ್ಗನೆ ಸೊಪ್ಪು ಸಿಗೋದು. ಈ ಥರ ಅನ್ಗನೆ ಸೊಪ್ಪು ಸಿಗೋದು ತುಂಬಾ ಕಡಿಮೆ. ಅಷ್ಟೇ ಅಲ್ಲ, ಯಾರು ಕೂಡ ಈಗ ಹಳೆ ಕಾಲದ ಸೊಪ್ಪುಗಳ್ನ ಯಾರೂ ತಿನ್ನೋದಕ್ಕೆ ಇಷ್ಟಪಡಲ್ಲ. ಅದರಲ್ಲೂ ಈಗಿನ ಕಾಲದ ಮಕ್ಕಳಂತೂ ತುಂಬಾ ಕಡಿಮೆ. ನೋಡಿ, ಅನ್ಗನೆ ಸೊಪ್ಪು ಅಲ್ಲೆಲ್ಲ ಇದೆ. ಇದು ನಾಟಿ ಅನ್ಗನೆ ಸೊಪ್ಪು. ಮತ್ತು ಇದರಲ್ಲಿ ದೊಡ್ಡ ಎಲೆದು ಅನ್ಗನೆ ಸೊಪ್ಪು ಕೂಡ ಇದೆ. ಈ ಥರ ಚಿಕ್ಕದಾಗಿರುತ್ತಲ್ಲ, ಇದು ನಾಟಿ ಅನ್ಗನೆ ಸೊಪ್ಪು. ಇದನ್ನು ಕಿತ್ಕೊಬೇಕು ಅಂತ ನಮ್ಮಮ್ಮ ಹೇಳಿರೋದು. ಅನ್ಗನೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ತುಂಬ ಎಲ್ಲ ಬಿಟ್ಟಿದೆ ಅನ್ಗನೆ ಸೊಪ್ಪು. ಇಲ್ಲಿ ಈಗ ಎಲ್ಲೂ ಬೇರೆ ಕಡೆ ಎಲ್ಲೂ ಸಿಗ್ತಾ ಇಲ್ಲ, ತುಂಬಾ ಕಡಿಮೆ. ನೋಡಿ, ಈಗ ಇದನ್ನೆಲ್ಲ ಕಿತ್ಕೊಂಡು ನಾವು ಮನೆಗೆ ತಗೊಂಬಂದಿದ್ದೀವಿ. ನಾನು ಅಮ್ಮ ಆಲ್ರೆಡಿ ಎಲ್ಲ ನೋಡಿ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿರೋ ಸೀಡೆ ಎಲ್ಲ ತೆಗೆದು ನಾನು ಮನೆಗೆ ತಗೊಂಬಂದು ಮತ್ತೊಂದು ಸಲ ನೋಡ್ತಾ ಇದ್ದೀನಿ. ನೋಡಿ, ಎಲ್ಲ ಬೆರಕೆ ಸೊಪ್ಪುಗಳನ್ನ ನಮ್ಮಮ್ಮ ಕೊಟ್ಟಿದ್ದಾರೆ. ಅದರಲ್ಲಿ ಅನ್ಗನೆ ಸೊಪ್ಪಿದೆ, ಮತ್ತು ಕುಂಬಳಕಾಯಿ ಗಿಡದ್ದು ಎಲೆ ಇರುತ್ತಲ್ಲ ಆ ಎಲೆ ಇದೆ. ಚಡೆ ಸೊಪ್ಪಿಂದು ಎಲೆ ಇದೆಯಲ್ಲ, ಚಡೆಕಾಯಿ ಬಿಡುತ್ತಲ್ಲ ಅದ್ರ ಸೊಪ್ಪಿನ ಕೂಡಿ ಕೂಡ ಇದೆ. ಸಬ್ಬಾಕ್ಸಿ ಸೊಪ್ಪಿದೆ, ಮತ್ತು ಬೇರೆ ಸೊಪ್ಪು ಯಾವುದ್ಯಾವುದೋ ಇದೆ, ಅದೆಲ್ಲ ಗೊತ್ತಿಲ್ಲ. ಇದನ್ನೆಲ್ಲ ನಮ್ಮಮ್ಮ ಕಿತ್ಕೊಟ್ಟಿರೋದು. ಇದು ಚಡೆ ಸೊಪ್ಪಿನ ಕುಡಿ, ಇದು ಅನ್ಗನೆ ಸೊಪ್ಪು. ನನಗೆಲ್ಲ ಸೊಪ್ಪೆಲ್ಲ ಕೀಳೋದಕ್ಕೆ ಬರಲ್ಲ. ಇದೆಲ್ಲ ನಮ್ಮ ತಾಯಿಯವ್ರು ಕಿತ್ಕೊಟ್ಟಿರೋದು ಅನ್ಗನೆ ಸೊಪ್ಪು. ನೋಡಿ, ನಾನೊಂದು ಸ್ವಲ್ಪ ಕಿತ್ಕೊಂಡಿರೋದು ಅಷ್ಟು ಬಿಟ್ಟರೆ ಅಷ್ಟೇ. ನೋಡಿ, ಇದು ಕುಂಬಳ ಗಿಡ ಸೊಪ್ಪಿನ ಎಲೆ. ಇದು ಅಣ್ಣೆ ಸೊಪ್ಪು ಕೇಳಿದ್ದೀರಲ್ಲ, ಅಣ್ಣೆ ಸೊಪ್ಪು ಅದು. ಅದೆಲ್ಲ ಕೂಡ ಇತ್ತು ಅಲ್ಲಿ. ಎಲ್ಲ ನಮ್ಮಮ್ಮ ತಾಯಿ ಇವರು ಕಿತ್ಕೊಟ್ಟಿರೋದು ನಮ್ಮಮ್ಮ. ಈ ಥರ ಬೆರಕೆ ಸೊಪ್ಪನ್ನು ನಾವು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಮ್ಮಮ್ಮ ಒಂದು ಕತೆ ಹೇಳಿದ್ರು ಫ್ರೆಂಡ್ಸ್, ಈ ಅನ್ಗನೆ ಸೊಪ್ಪಿಂದು. ಒಂದು ಮನೆಯಲ್ಲಿ ಒಬ್ಬರು ಸೊಸೆ ಮತ್ತು ಅತ್ತೆ ಇಬ್ಬರು ಇರ್ತಾರೆ. ಅತ್ತೆಗೆ ಕಾಣ್ತಿರಲ್ವಂತೆ. ಈ ಸೊಸೆ ಏನು ಮಾಡ್ತಾರೆ, ಮತ್ತು ಸೊಸೆ ಅತ್ತೆ ಇದ್ಮೇಲೆ ಸೊಸೆದು ಮತ್ತು ದುರಾಸೆ ಜಾಸ್ತಿ. ಡೈಲಿ ಇವ್ರ ಮನೆಯಲ್ಲಿ ಅನ್ಗನೆ ಸೊಪ್ಪನ್ನು ಮನೆಗೆ ತರ್ತಿದ್ರಂತೆ. ಆಗ ಸೊಸೆ ಏನು ಮಾಡಿದ್ಲು, ಸೊಪ್ಪಿನ ಸಾಂಬಾರು ಮಾಡ್ತಾರೆ, ಅನ್ಗನೆ ಸೊಪ್ಪಿನ ಸಾಂಬಾರು ಮಾಡ್ತಾರೆ. ಈ ಸೊಸೆ ಏನು ಮಾಡ್ತಾರೆ ಅಂದರೆ, ಮೊದಲೇ ಅತ್ತೆಗೆ ಕಾಣ್ತಿರಲ್ಲ. ಸಾಂಬಾರು ಮಾಡ್ತಾರೆ. ಸಾಂಬಾರೆಲ್ಲ ಮಾಡಿದ್ಮೇಲೆ ಸೊಪ್ಪು ಕಾಳು ಎಲ್ಲ ಬೇಯಿಸ್ತಾರೆ. ಅತ್ತೆಗೆ ಊಟ ಇಡ್ತಾರೆ. ಅತ್ತೆ ಊಟಕ್ಕೆ ಬರೀ ಬೇರು ಇರುತ್ತಲ್ಲ, ಬರೀ ಬೇರನ್ನೇ ಅತ್ತೆಗೆ ತಿನ್ನೋದಕ್ಕೆ ಕೊಡ್ತಾಳಂತೆ, ಅನ್ಗನೆ ಸೊಪ್ಪಿನ ಬೇರು. ಅವರು ಚೆನ್ನಾಗಿರೋ ಸೊಪ್ಪನ್ನು ತಿಂತಾರೆ. ಮತ್ತು ಅತ್ತೆಗೆ ಮಾತ್ರ ಬರೀ ಬೇರನ್ನೇ ಕೊಡ್ತಾರಂತೆ.
ಇದೇ ಥರ ಡೈಲಿ ಅನ್ಗನೆ ಸೊಪ್ಪಿನ ಸಾಂಬಾರು ಮಾಡ್ತಿರ್ತಾರೆ. ಮತ್ತು ಅದೇ ರೀತಿ ಅತ್ತೆಗೆ ಬರೀ ಬೇರಿಂದೆ ಸೊಪ್ಪನ್ನು ಊಟಕ್ಕೆ ಕೊಡ್ತಾ ಇರ್ತಾರಂತೆ. ಮತ್ತು ಅದೇ ರೀತಿ ಬರೀ ಕಡ್ಡಿ ಇರ್ತಕ್ಕಂಥ ಅನ್ಗನೆ ಸೊಪ್ಪನ್ನೇ ಅವ್ರ ಅತ್ತೆಗೆ ಊಟಕ್ಕೆ ಕೊಡ್ತಾ ಇರ್ತಾರೆ. ಇದೇ ರೀತಿ ಅತ್ತೆ ತಿಂತಾನೆ ಇರ್ತಾರೆ. ಪಾಪ ಅವರಿಗೆ ಕಾಣ್ತಿರಲ್ಲ, ಹಾಗಾಗಿ ಸುಮ್ಮನೆ ಅವರು ತಿಂತಾನೆ ಇರ್ತಾರೆ. ಇದೇ ರೀತಿ ಸೊಸೆ ಅತ್ತೆಗೆ ಡೈಲಿ ಊಟ ಕೊಡ್ತಾ ಇರ್ತಾಳೆ ಅನ್ಗನೆ ಸೊಪ್ಪಿನ ಸಾಂಬಾರ್ದು. ಆದರೆ ಒಂದಿನ ಅಚಾನಕ್ಕಾಗಿ ಅತ್ತೆಗೆ ಕಾಣೋದಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್. ಅನ್ಗನೆ ಸೊಪ್ಪಿನ ಚಮತ್ಕಾರ ಏನಂತೀರ? ಅತ್ತೆಗೆ ಈ ಅನ್ಗನೆ ಸೊಪ್ಪಿನ ಬೇರು ಇಂಥ ಶಕ್ತಿ ತಂದು ಕೊಡುತ್ತೆ ಕಣ್ಣಿಗೆ ಅಂದರೆ ಅವ್ರಿಗೆ ಕಣ್ಣು ಬಂದುಬಿಡುತ್ತೆ ನೋಡಿ. ಸೊಸೆಯಾಗಿ ಅವಳು ಅತ್ತೆ ಕಾಣಲ್ಲ ಅಂತ ಬರೀ ಕಡ್ಡಿ ಮತ್ತು ಬೇರಿಂದು ಅನ್ಗನೆ ಸೊಪ್ಪಿನ ಊಟ ಕೊಟ್ಟಳು. ಪಾಪ ಅದರಿಂದ ಅವ್ರ ಅತ್ತೆಗೆ ಒಳ್ಳೆಯದೇ ಆಯಿತು. ಅನ್ಗನೆ ಸೊಪ್ಪು ತಿಂದಿದ್ದರಿಂದ ಅವ್ರ ಅತ್ತೆಗೆ ಕಣ್ಣು ಬರುತ್ತೆ ನೋಡಿ. ಈ ಅನ್ಗನೆ ಸೊಪ್ಪಿಂದ ಇಷ್ಟೆಲ್ಲ ಯೂಸ್ ಇರುತ್ತೆ. ನೀವು ಕೂಡ ಅನ್ಗನೆ ಸೊಪ್ಪನ್ನು ತಿನ್ನಬೇಕು, ತಿಂದು ಆರೋಗ್ಯನ ಚೆನ್ನಾಗಿರಬೇಕು. ಈ ಥರ ಆರೋಗ್ಯಕ್ಕೆ ಅನ್ಗನೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು.